ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ತಿಂದಷ್ಟು ನಾವು ಬಾಯಲ್ಲಿ ನೀರು ಬರುವಂತಹ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ಟ್ರೈ ಮಾಡುವವರಾಗಿದ್ದರೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಮತ್ತು ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಕಾಟು ಮಾವಿನ ಹಣ್ಣಿನ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೋಸ್ಕರ ನಮ್ಮ ಮನೆಯ ಹತ್ತಿರದಲ್ಲೇ ಇರುವಂತಹ ಮಾವಿನ ಮರದಿಂದ ನಾನು ಕಾಟು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ನೋಡಿ, ನಾನು 8ರಷ್ಟು ತಗೊಂಡಿದ್ದೇನೆ. ಇದನ್ನು ನಾವೀಗ ಚೆನ್ನಾಗಿ ನೀರಿನಲ್ಲಿ 3-4 ಸಲ ವಾಶ್ ಮಾಡಿ ಚೆನ್ನಾಗಿ ತೆಗೆದುಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈಗ ಇದರ ಸಿಪ್ಪೆಯನ್ನು ಸುಲಿದು ಅದನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಚಿಕ್ಕ ಬಾಣಲೆಯಲ್ಲಿ ತಗೊಳ್ತೇನೆ. ಕಾಟು ಮಾವಿನ ಹಣ್ಣಿದಲ್ಲ, ಸೈಜ್ ತುಂಬ ಚಿಕ್ಕದಿರ್ತದೆ ಬೇರೆ ಮಾವಿನ ಹಣ್ಣಿಗಿಂತ. ನೋಡಿ, ಇದರ ಸಿಪ್ಪೆಯನ್ನು ಈ ರೀತಿ ಸುಲಿದು ನಾನು ತೆಗೆದುಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಒಂದು ಚಿಕ್ಕ ಬಾಣಲೆಗೆ ಈಗ ಹಾಕ್ತಾ ಇದ್ದೇನೆ. ರುಚಿ ಕೂಡ ಬೊಂಬಾಟಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಮಾಡಿದಂತಹ ರೆಸಿಪಿಯನ್ನು. ನೋಡಿ, ನಾನೀಗ 8 ಮಾವಿನ ಹಣ್ಣನ್ನು ಅಂದರೆ ಕಾಟು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಸಿಪ್ಪೆಯನ್ನು ತೆಗೆದು, ಇದು ಸಿಪ್ಪೆಯಲ್ಲಿ ಇದರದ್ದು ಇದಿರುವುದಿಲ್ಲ, ರಸತಂಶ ಇರುವುದಿಲ್ಲ. ಸೊ ನಾನು ಸಿಪ್ಪೆಯನ್ನು ಇಲ್ಲಿ ಯೂಸ್ ಮಾಡೋದಿಲ್ಲ. ನೋಡಿ, ಈ ಮಾವಿನ ಹಣ್ಣು ಕೆಲವೊಮ್ಮೆ ಕಾಟು ಮಾವಿನ ಹಣ್ಣು ಇರ್ತದಲ್ಲ, ಕೆಲವೊಂದು ಹುಳಿ ಇರ್ತದೆ, ಕೆಲವೊಂದು ಸಿಹಿ ಇರ್ತದೆ. ಇದು ನಾನು ಸಿಹಿ ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ನೋಡಿ, ಈಗ ಚೆನ್ನಾಗಿ ಒಂದು ಚಿಕ್ಕ ಬಾಣಲೆ ಹಾಕಿ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ಅದರ ಪಲ್ಪೆಲ್ಲ ಅಂದರೆ ಅದರದ್ದು ಇದಿರ್ತದಲ್ಲ, ಪದರದ್ದು ಅದೆಲ್ಲ ಚೆನ್ನಾಗಿ ರೆಸಿಪಿಯಲ್ಲಿ ಮಿಕ್ಸ್ ಆಗ್ತದೆ. ಸೊ ನಾನು ಈ ರೀತಿ ಸ್ಮ್ಯಾಶ್ ಮಾಡಿ ತಗೊಳ್ತೇನೆ. ಈ ರೆಸಿಪಿ ಇದೆಲ್ಲ ನಾವು ತಿಂದಷ್ಟು ನಮಗೆ ಬಾಯಲ್ಲೇ ನೀರು ಬರ್ತದೆ. ಯಾಕಂದರೆ ಈ ಮಳೆ ಟೈಮಲ್ಲೆಲ್ಲ ಈ ರೀತಿ ರೆಸಿಪಿ ಸೂಪರ್ ಆಗಿರ್ತದೆ ನಾವು ಊಟ ಮಾಡಲಿಕ್ಕೋಸ್ಕರ. ನಾನ್ ವೆಜ್ ಇಲ್ಲದಾಗ ಈ ರೀತಿಯೆಲ್ಲ ನಮಗೆ ರೆಸಿಪಿ ಸಿಕ್ಕಿದರೆ ಊಟ ಕೂಡ ತುಂಬ ಜಾಸ್ತಿನೇ ನಾವು ಮಾಡ್ಬೋದು. ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೇನೆ. ನಂತರ ಈ ಕಾಟು ಮಾವಿನ ರೆಸಿಪಿಗೆ ಒಂದು ಮಸಾಲೆಯನ್ನು ರುಬ್ಬಿಕೊಂಡು ಬರುವ. ಇದಕ್ಕೋಸ್ಕರ 3 ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನು ಮೆಂತೆ, 1 ಸ್ಪೂನಷ್ಟು ಸಾಸಿವೆ ಮತ್ತು ಬ್ಯಾಡಗಿ ಮೆಣಸು ಒಂದು 10-12 ತಗೊಂಡಿದ್ದೇನೆ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಖಾರ ಇರಲಿ, ಯಾಕೆಂದರೆ ಮಾವಿನ ಹಣ್ಣು ಸಿಹಿ ಆಗಿರ್ತದಲ್ಲ. ಇದನ್ನು ಒಂದು ಚಿಕ್ಕ ಬಾಣಲೆಯಲ್ಲಿ ಹಾಕಿ ನಾನೀಗ ಸ್ವಲ್ಪ ಚಟಪಟ ಅನ್ನೋವರೆಗೆ ನಾನು 2 ನಿಮಿಷ ಹುರಿತೇನೆ. ನೋಡಿ, ಈ ರೀತಿ ಹುರಿದುಕೊಂಡು ತೆಗೆದುಕೊಂಡು ಇಟ್ಕೊಳ್ಳುವ. ನಂತರ ಈ ಮಾವಿನ ಹಣ್ಣಿನ ರೆಸಿಪಿ ಅಂದರೆ ಕಾಟು ಮಾವಿನ ಹಣ್ಣಿನ ರೆಸಿಪಿಗೆ ನಾನು ಒಂದು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ, ಒಂದು 4 ಹಸಿಮೆಣಸು, ನಂತರ ನೋಡಿ ಒಂದು ಬಾಣಲೆಗೆ ಒಂದು ಅರ್ಧ ಈರುಳ್ಳಿ, ಕರಿ ಲೀವ್ಸ್, 1 ಸ್ಪೂನಷ್ಟು ಉದ್ದಿನಬೇಳೆ, 4 ಎಸಳು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಒಂದು 1 ಸ್ಪೂನು ಸಾಕು, 2 ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೆ ಅದನ್ನು ಫ್ರೈ ಮಾಡುವ. ಇದು ರೆಸಿಪಿ ಇದೆಲ್ಲ ತುಂಬ ಫೇಮಸ್ ರೆಸಿಪಿ. ನಾವು ಮಂಗಳೂರು ಸೈಡಲ್ಲೆಲ್ಲ, ಅಂದರೆ ಬೇರೆ ಕಡೆಯಲ್ಲೆಲ್ಲ ಮಾಡ್ತಾರೆ, ಆದರೆ ನಾವು ಮಂಗಳೂರು ಸೈಡಲ್ಲಿ ಈ ರೀತಿ ನಾವು ಟ್ರೈ ಮಾಡ್ತೇವೆ. ನೋಡಿ, ಒಂದು ಬಾಣಲೆಗೆ ನಾನು 3 ಸ್ಪೂನಷ್ಟು ತೆಂಗಿನೆಣ್ಣೆ ತಗೊಂಡಿದ್ದೇನೆ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡು, ಟೊಮ್ಯಾಟೊ ಮತ್ತು ಹಸಿಮೆಣಸನ್ನು ಕೂಡ ಈ ಬಿಸಿಯಾದ ಎಣ್ಣೆಯ ಬಾಣಲೆಗೆ ಈಗ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಚೆನ್ನಾಗಿ ಬಾಡುವವರೆಗೆ ಫ್ರೈ ಮಾಡುವ ಎಣ್ಣೆಯಲ್ಲೇ.
ಸ್ಮ್ಯಾಶ್ ಮಾಡಿದಂತಹ ಕಾಟು ಮಾವಿನ ಹಣ್ಣನ್ನು ಸಹ ಈ ಬಾಣಲೆಗೆ ಈಗ ಸೇರಿಸುವ. ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡುವ. ನೋಡಿ, ಇದಕ್ಕೆ ನಾನು 1 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಈಗ ಮಿಕ್ಸಿಯಲ್ಲಿ ರುಬ್ಬಿದಂತಹ ಹುಡಿ, ಇದಕ್ಕೆ ನಾನು 1 ಕಪ್ನಷ್ಟು ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಎಂಥ ಸಹ ಕೂಡ ಆ್ಯಡ್ ಮಾಡೋದಿಲ್ಲ. ಹುಳಿ ಸಹ ಬೇಕಾದರೆ ಸ್ವಲ್ಪ ಹಾಕ್ಬೋದು, ಲಿಂಬೆ ಗಾತ್ರಕ್ಕಿಂತ ಸಹ ಸ್ವಲ್ಪ ಕಡಿಮೆಯೇ. ನೋಡಿ, ಇದು ರುಬ್ಬಿದಂತಹ ಮಸಾಲೆ. ನೋಡಿ, ಈಗ ಮಾವಿನ ಹಣ್ಣಿತ್ತು ಕುದೀತಾ ಉಂಟಲ್ಲ, ಅದು ಈಗ ರುಬ್ಬಿದಂತಹ ಮಸಾಲೆಯನ್ನು ಕೂಡ ನಾವು ಮಾವಿನ ಹಣ್ಣು ಇರುವಂತಹ ಬಾಣಲೆಗೆ ಸೇರಿಸುವ. ತುಂಬ ತೆಳು ಬೇಡ, ದಪ್ಪವಾಗಿ ಇರಲಿ. ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ನೋಡಿ, ಈ ರೆಸಿಪಿ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಇನ್ನು ಮಳೆ ಟೈಮಲ್ಲೆಲ್ಲ ಉಂಟಲ್ಲ, ಈ ರೀತಿ ರೆಸಿಪಿ ಸಿಕ್ಕಿದರೆ ಸಾಕು. ಚಿಕನ್ ಮಟನ್ ಅಂತೂ ಏನೂ ಬೇಡ, ಇದರಲ್ಲೇ ಬೊಂಬಾಟಾಕಿ ಊಟ ಮಾಡ್ಬೋದು. ಪರಿಮಳ ಕೂಡ ಉಂಟಲ್ಲ, ಅಷ್ಟೇ ಒಳ್ಳೆಯದಿದೆ. ಈಗಲೇ ಊಟ ಮಾಡುವಂತ ಆಗ್ತದೆ. ಆದರೆ ಏನು ಮಾಡೋದು, ರೆಸಿಪಿ ಫುಲ್ ಆಗಲಿ. ನೋಡಿ, ಈ ರೀತಿ ರೆಸಿಪಿ ರೆಡಿ ಆಗ್ತದೆ. ನೋಡಿ, ಸ್ವಲ್ಪ ದಪ್ಪವಾಗಿ ಇರಲಿ. ಈಗ ಚೆನ್ನಾಗಿ ಕುದಿ ಬರುವಾಗ ನೋಡಿ, ಕರಿ ಲೀವ್ಸಿದ್ದು ಕಡ್ಡಿ ಇರ್ತದಲ್ಲ, ಅದನ್ನು ಕೂಡ ಹಾಕಬೇಕು. ಒಳ್ಳೆ ಘಮ ಬರ್ತದೆ. ಮಳೆ ಬರುವಾಗ ಉಂಟಲ್ಲ, ಈ ರೀತಿಯೇ ಎಲ್ಲ ರೆಸಿಪಿ ಮಾಡಿದರೆ ಒಂದು ಬಟ್ಟಲು ಊಟ ಮಾಡುವವರು ಇನ್ನೊಮ್ಮೆ ಸಹ ಊಟ ಮಾಡ್ಬೋದು, ಕೇಳಿ ಊಟ ಮಾಡ್ಬೋದು, ಅಷ್ಟು ಒಳ್ಳೆಯದಾಗ್ತದೆ. ಸ್ವಲ್ಪ ರೆಸಿಪಿ ಅಂದರೆ ಸ್ವಲ್ಪ ಪದಾರ್ಥ ಇದ್ದರೆ ಸಹ ಸಾಕು, ಬಟ್ಟಲು ಪೂರ್ತಿ ಅನ್ನ ಖಾಲಿ ಆಗ್ಬೋದು, ಅಷ್ಟು ರುಚಿಯಾಗಿರ್ತದೆ. ನೋಡಿ, ಈ ರೀತಿ ನಮ್ಮದು ಕಾಟು ಮಾವಿನ ಹಣ್ಣಿನ ಒಗ್ಗರಣೆಯ ರೆಸಿಪಿ ರೆಡಿ ಆಗ್ತದೆ. ನೋಡಿ, ಈ ರೀತಿ ಕಾಟು ಮಾವಿನ ಹಣ್ಣಿನ ರೆಸಿಪಿ ರೆಡಿಯಾಗಿದೆ. ಇದಕ್ಕೆ ಈಗ ಒಂದು ಒಗ್ಗರಣೆಯನ್ನು ನಾವು ಹಾಕುವ. ನೋಡಿ, ಇದಕ್ಕೋಸ್ಕರ ಒಂದು ಬ್ಯಾಡಗಿ ಮೆಣಸು 2 ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆ, ಕರಿ ಲೀವ್ಸ್, ಸಾಸಿವೆ ಮತ್ತು ತೆಂಗಿನೆಣ್ಣೆ ಹಾಕಿ ಒಂದು ಒಗ್ಗರಣೆಯನ್ನು ರೆಡಿ ಮಾಡುವ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.